ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ನಮಗೆ ಉತ್ತರ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಲು ಚಿಂತನ ಮಂಥನ ನಡೆಸಲಾಗುತ್ತಿದೆ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು. ಹೌದು, ಈವರೆಗೂ ನಾವು ಕೊಟ್ಟಿರುವ ಗಡುವು ಮುಗಿಯುವ ಮೊದಲೇ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಯಾವುದೇ ಕಾರಣಕ್ಕೂ ಪ್ರಹ್ಲಾದ್ ಜೋಶಿಯವರನ್ನ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಬದಲಾವಣೆ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಅವರು ಬದಲಿ ಮಾಡದಿದ್ದರೆ ಮತದಾರ ಪ್ರಭುಗಳು ಬದಲಿ ಮಾಡಲಿದ್ದಾರೆ. ನಾವು ಕೂಡ ಅವರ ಜೊತೆ ಸೇರಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸುವುದೇ ನಮ್ಮ ಗುರಿಯಾಗಿದೆ ಎಂದು ಸಿರಹಟ್ಟಿ ಪಟ್ಟಣದಲ್ಲಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಮಾತನಾಡಿದರು. ಪ್ರಹ್ಲಾದ್ ಜೋಶಿ ಅವರು ಈ ಹಿಂದೆಯೇ 2 ಬಾರಿ ನಮ್ಮ ಹತ್ತಿರ ಕ್ಷಮೆ ಕೇಳಿದ್ದಾರೆ. ಆಗ ನಾವು ಕ್ಷಮಾದಾನ ಮಾಡಿದ್ದೇವೆ. ಅವರು ಚುನಾವಣೆಯ ಸಮಯದಲ್ಲಿ ಕ್ಷಮೆ ಕೇಳುತ್ತಾರೆ. ಗೆದ್ದು ಬಂದ ನಂತರ ಎಲ್ಲ ಸ್ವಾಮೀಜಿಗಳನ್ನ, ನಾಯಕರನ್ನ, ನೌಕರರನ್ನ, ವ್ಯಾಪಾರಿಗಳನ್ನ, ಜನಪ್ರತಿನಿಧಿಗಳನ್ನ ತುಳಿಯುವ ಕೆಲಸ ಮಾಡಿದ್ದಾರೆ. ಆದ ಕಾರಣ ಮತದಾರ ಪ್ರಭುಗಳು ಹಾಗೂ ನಮ್ಮ ಹಿತೈಷಿಗಳೆಲ್ಲ ಈ ಲೋಕಸಭಾ ಚುನಾವಣೆಗೆ ತಾವು ಸ್ಪರ್ಧಿಸಿ ಪ್ರಹ್ಲಾದ್ ಜೋಶಿ ಅವರನ್ನ ಸೋಲಿಸಿ ಎಂದು ಹೇಳಿದ್ದಕ್ಕೆ ಹಿತೈಷಿಗಳ ಹಾಗೂ ಮತದಾರ ಪ್ರಭುಗಳ ಮಾತನ್ನ ಕೇಳಬೇಕಾದ ಪರಿಸ್ಥಿತಿ ಬಂದು ಒದಗಿದೆ. ಹೀಗೆಂದು ಸಿರಹಟ್ಟಿಯ ಶ್ರೀ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿದರು. ಎಲ್ಲ ಮಠಾಧಿಪತಿಗಳು ಸೇರಿ ಸನ್ಮಾನ್ಯ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಸೂಚನೆಯನ್ನು ಆ ಪಕ್ಷದ ನಾಯಕರಿಗೆ ಮಾಧ್ಯಮದ ಮೂಲಕ ತಿಳಿಸಿದ್ದೆವು. ಬಹುಶಃ ನಿನ್ನಿನ ದಿವಸನೇ ನಮ್ಮ ಬೇಡಿಕೆಗೆ ಉತ್ತರ ಸಿಕ್ಕಿದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರನ್ನು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂತಹ ಮಾತನ್ನು ರಾಜ್ಯದ ಗೌರವಾನ್ವಿತ ಹಿರಿಯ ನಾಯಕರು ಹೇಳಿದ್ದಾರೆ. ನಾವು ಕೂಡ ಅವರಿಗದು ಅನಿವಾರ್ಯ. ಬಹುಶಃ ಅವರ ಪಕ್ಷದ ಕಾರ್ಯಕರ್ತರನ್ನು ಉಳಿಸಿಕೊಳ್ಳೋದು ಅವರಿಗೆ ಅನಿವಾರ್ಯವಾಗಿದ್ದರೆ, ಆ ಕ್ಷೇತ್ರದಲ್ಲಿ ಅವರನ್ನು ನಿಲ್ಲಿಸೋದೇ ಅನಿವಾರ್ಯವಾಗಿದ್ದರೆ ಅವರನ್ನು ವಿರೋಧಿಸುವಂತಹದ್ದು ನಮಗೆ ಅನಿವಾರ್ಯವಾಗಿದೆ. ಕಾರಣ ಅಂತಂದ್ರೆ ಎಲ್ಲ ಸಮಾಜಗಳ ಜನಗಳು ತುಳಿತಕ್ಕೊಳಗಾಗಿದ್ದಾರೆ ಆ ವ್ಯಕ್ತಿಯ ವ್ಯಕ್ತಿತ್ವದಿಂದ. ಹಾಗಾಗಿ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ನಿಲುವಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಲಾರದೇ, ಯಾವುದೇ ಒತ್ತಡಗಳಿಗೆ, ಯಾವುದೇ ಆಮಿಷಗಳಿಗೆ ಒಳಗಾಗಲಾರದೇ ಈ ಒಂದು ನಾವು ಕೊಟ್ಟಿರುವಂತಹ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ. ನಾವು 31ರವರೆಗೂ ಕೂಡ, ಏಪ್ರಿಲ್ 2ನೇ ತಾರೀಕಿನವರೆಗೂ ಕೂಡ ಕಾಯುವ ಅವಶ್ಯಕತೆ ಉಳಿಲಿಲ್ಲ. ನಾವು ಜೋಶಿಯವರನ್ನು ಸೋಲಿಸಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರಲು ಚಿಂತನ ಮಂಥನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಬಹುಶಃ ಜೋಶಿಯವರನ್ನು ಬದಲಾವಣೆ ಮಾಡಿದರೆ ನಾವು ಯಾವುದೇ ಚುನಾವಣೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾಡುವುದಿಲ್ಲ. ಒಂದು ವೇಳೆ ಅದನ್ನು ಅಂತಿಮಗೊಳಿಸೋದೇ ಇವ್ರದ್ದು ಅಂತಿಮ ನಿರ್ಣಯವಾಗಿದೆ ಅನ್ನುವಂಥದ್ದಾದರೆ ನಾವು ಅವರನ್ನು ಸೋಲಿಸಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವುಗಳನ್ನು ಮಾಡಲಿಕ್ಕೆ ನಾವು ಸನ್ನದ್ಧರಾಗ್ತೇವೆ. 2 ಅವಧಿಯಲ್ಲಿ ಅವರು ತಪ್ಪನ್ನು, ಕ್ಷಮೆಯನ್ನು ಕೇಳಿದ್ದಾರೆ. ನಾವು ಕ್ಷಮೆಯನ್ನು ಮಾಡಿದ್ದೇವೆ. ಕ್ಷಮಾ ಮಾಡಬೇಕಾಗಿರುವಂತಹದ್ದು ಮಠಾಧಿಪತಿಗಳ ಕರ್ತವ್ಯ. ಒಂದು ಸಾರಿ ಸೋಮಣ್ಣ ಬೇವಿನ ಮರದ ಮಾಜಿ ಮೇಲ್ಮನೆ ಸದಸ್ಯರು ಮತ್ತು ಬಸವರಾಜ್ ಅರಬುಗೊಂಡಂತಕ್ಕಂತಹ KMF ಅಧ್ಯಕ್ಷರು ಮತ್ತು ನಾಗೇಂದ್ರ ಕಡಕೋಳ್ ಅಂತಕ್ಕಂತಹ ಒಬ್ಬ BJPಯ ಮುಖಂಡರು ಹಾವೇರಿಯವರು, ಇವರು 5 ಜನ ಬಂದು ಅವರ ಪರವಾಗಿ ಅವರು ಕ್ಷಮೆಯನ್ನು ಕೇಳಿದರು. ಆ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಬಹುಶಃ ನಾವು ತಿಳ್ಕೊಂಡ ಹಾಗೆ ಅವರ ನಡೆಯಿಲ್ಲ, ನೀವು ಈ ರೀತಿ ಅವರ ಪರವಾಗಿ ಕ್ಷಮಾ ಕೇಳೋದು ಸರಿಯಲ್ಲ ಅಂತ ಹೇಳಿದಾಗ ನಮ್ಮ ಸಮಾಜದ ಒಬ್ಬ ಮುಖಂಡರು, ಶಾಸಕರು ಮತ್ತು ಒಂದು KMFನ ಅಧ್ಯಕ್ಷರು, ಇನ್ನೊಬ್ಬರು ಆ ಪಕ್ಷದ ಮುಖಂಡರು ಬಂದಾಗ ನಾವು ಅದಕ್ಕೆ ಬೆಲೆಯನ್ನು ಕೊಟ್ಟು ಅವತ್ತಿನ ದಿವಸನೂ ಕೂಡ ಸುಮ್ಮನೆ ಇದ್ವಿ. ಅದಾದ ನಂತರದಲ್ಲಿ ಹೋದ ಚುನಾವಣೆಯಲ್ಲಿ ಸ್ವತಃ ಸನ್ಮಾನ್ಯ ಜೋಶಿಯವರೇ ತಪ್ಪಾಗಿದೆ ನಂದು, ನಾ ಇನ್ನು ಮುಂದೆ ಹಾಗೆ ನಡ್ಕೊಳ್ಳೋದಿಲ್ಲ ಅನ್ನುವಂತಹ ಮಾತನ್ನು ಕೊಟ್ಟಾಗ ನಾವು ಸುಮ್ಮನೆ ಇದ್ವಿ. ಅವರು ಚುನಾವಣೆ ಬಂದಾಗ ಕ್ಷಮಾ ಕೇಳೋದು, ಆ ಚುನಾವಣೆ ಮುಗಿಸಿ ಗೆದ್ದು ಬಂದ ಮೇಲೆ ಎಲ್ಲ ಸ್ವಾಮಿಗಳನ್ನು, ನಾಯಕರನ್ನು, ವ್ಯಾಪಾರಿಗಳನ್ನು, ನೌಕರರನ್ನು, ಸಾಮಾನ್ಯ ಜನಪ್ರತಿನಿಧಿಗಳನ್ನು ತುಳಿದು ಹಾಕೋದೇ ಅವರ ನಿಜವಾದ ರಾಜಕೀಯ ಜೀವನ ಆಗಿದೆ. ಹಾಗಾಗಿ ಅವರನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಾರಿ ಬದಲಾವಣೆ ಮಾಡೋದೇ ನಮ್ಮ ಅಂತಿಮ ತೀರ್ಮಾನವಾಗಿದೆ ಅನ್ನುವಂಥದ್ದು. ಬಹುಶಃ ನಾಯಕರು ಅವರನ್ನು ಬದಲಾವಣೆ ಮಾಡದೇ ಇದ್ದರೆ ಬಹುಶಃ ಮತದಾರರು ಯಾವುದೇ ಪರಿಸ್ಥಿತಿ ಒಳಗೆ ಅವರನ್ನು ಬದಲಾವಣೆ ಮಾಡೇ ತೀರ್ತಾರೆ ಅಂತಕ್ಕಂತಹ ವಿಶ್ವಾಸ ನಮಗಿದೆ. ಮತದಾರರು ಪ್ರಜ್ಞಾವಂತರಾಗಿದ್ದಾರೆ. ಯಾರಿಗೆ ಪ್ರಜ್ಞೆ ಇಲ್ಲ ಅವರಿಗೆ ಪ್ರಜ್ಞೆ ಮೂಡಿಸುವ ಕೆಲಸಕ್ಕೆ ನಾವು ಶೀಘ್ರ ಸನ್ನದ್ಧರಾಗ್ತೇವೆ ಅಂತಕ್ಕಂಥ ಮಾತನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತೇವೆ.
ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರಥಮ ಬಾರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಹಾಗೂ ನಿಮ್ಮ ಕನಸಿನ ಮನೆಗಳನ್ನು ಕಟ್ಟಿ ಅನುಕೂಲ ಕಲ್ಪಿಸಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಂದ ಯುಗಾದಿ ಹಬ್ಬದ ಭಾರಿ ಕೊಡುಗೆ ನೀಡಲು ಮುಂದಾಗಿವೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸವಣೂರು ರಸ್ತೆಯ ಪಕ್ಕದಲ್ಲಿ ಬರುವ ದುಂಡಿ ಬಸವೇಶ್ವರ ನಗರ ಮತ್ತು ಕನಕನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ನಿವೇಶನ ಮತ್ತು ಎಲ್ಲ ಮೂಲಭೂತ ಸೌಲಭ್ಯಗಳೊಂದಿಗೆ ಮನೆ ನಿರ್ಮಿಸಿ ಮಾರಾಟಕ್ಕೆ ಕೊಡುವ ಈ ಸುವರ್ಣ ಅವಕಾಶವನ್ನು ನೀಡುತ್ತಿದ್ದು, ತಮ್ಮ ಸುಸಜ್ಜಿತ ಕನಸಿನ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಬಯಸುವ ಆಸಕ್ತರು ಈ ಸುವರ್ಣ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಈ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳಲು ಯುಕೆ ಪ್ರಾಪರ್ಟೀಸ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಗದಗ ಜಿಲ್ಲೆಯ ನೂತನ ತಾಲೂಕು ಕೇಂದ್ರವಾಗಿರುವ ಲಕ್ಷ್ಮೇಶ್ವರ ನಗರವು ಅತ್ಯಂತ ಸಂಪದ್ಭರಿತವಾಗಿದ್ದು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ಹೊಂದಿದೆ. ಲಕ್ಷ್ಮೇಶ್ವರ ನಗರವು ವ್ಯಾಪಾರೋದ್ಯಮ, ವಾಣಿಜ್ಯ, ಕೈಗಾರಿಕಾ, ಕೃಷಿ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿಯೇ ಉತ್ತಮವಾದ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು ಹೊಂದಿದೆ. ಸಾಹಿತ್ಯ ಕ್ಷೇತ್ರ, ಕಲಾರಂಗದ ಬರಹಗಾರರ, ಕವಿಗಳ ಸಾಂಸ್ಕೃತಿಕ ನೆಲೆಬೀಡು ಆಗಿದ್ದು, ಐತಿಹಾಸಿಕ ದೇವಾಲಯಗಳಾದ ಶ್ರೀ ಸೋಮೇಶ್ವರ ದೇವಸ್ಥಾನ ಮತ್ತು ದೂದಾಪೀರ್ ದರ್ಗಾ ಮತ್ತು ಭೂ ಕೈಲಾಸ ಮುಕ್ತಿ ಮಂದಿರ ಧರ್ಮಕ್ಷೇತ್ರ, ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನ ಪ್ರವಾಸೋದ್ಯಮಕ್ಕೆ ಪ್ರಸಿದ್ಧವಾಗಿದ್ದು, ಲಕ್ಷ್ಮೇಶ್ವರ ನಗರವು ಉತ್ತಮ ಸಾರಿಗೆ ಸಂಪರ್ಕವನ್ನು ಒಳಗೊಂಡಿದೆ. ಇಂಥ ಲಕ್ಷ್ಮೇಶ್ವರ ನಗರದ ಸವಣೂರು ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಶ್ರೀ ದುಂಡಿ ಬಸವೇಶ್ವರ ಹಾಗೂ ಕನಕನಗರದಲ್ಲಿ ತಮ್ಮೆಲ್ಲರ ಸುಂದರ ಕನಸುಳ್ಳ ಮನೆಯನ್ನು ಕಟ್ಟಿಕೊಳ್ಳಲು ಯೋಗ್ಯ ದರದಲ್ಲಿ ನಿವೇಶನ ಮತ್ತು ಮನೆಗಳನ್ನು ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ಸರ್ವರಿಗೂ ಸುವರ್ಣ ಮುಕ್ತ ಅವಕಾಶವನ್ನು ನೀಡಲಾಗಿದೆ. ಜಿಎಸ್ಟಿ ಸೌಲಭ್ಯ ಹೊಂದಿದ್ದು, ಯಾವುದೇ ಬ್ಯಾಂಕ್ಗಳಲ್ಲಿ ಸಾಲ ಪಡೆದುಕೊಳ್ಳಲು ಲೇಔಟ್ ಅಪ್ರೂವಲ್ ಪಡೆದುಕೊಳ್ಳಲಾಗಿದೆ. ಯೋಗ್ಯ ದರದಲ್ಲಿ ಮನೆಗಳನ್ನ ನಾವೇ ನಿರ್ಮಿಸಿ ಮಾರಾಟಕ್ಕೆ ಕೊಡುತ್ತೇವೆ. ಆಸಕ್ತರು ತಮ್ಮ ಕನಸಿನ ನಿವೇಶನ ಮತ್ತು ಹೊಸ ಮನೆಗಳನ್ನು ಪಡೆದುಕೊಂಡು ಈ ವರ್ಷದ ಯುಗಾದಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿ ನಿವೇಶನ ಹಾಗೂ ಹೊಸ ಮನೆ ಪಡೆಯಲು ಸಂಪರ್ಕಿಸಿ 9844610520 9164955534.